ಕಾಲಕ್ಕೆ ತಕ್ಕಂತೆ ನಮ್ಮ ಆಹಾರ ಕ್ರಮವು ಬದಲಾಗ್ತಿರಬೇಕು. ಸೀಸನ್ ಬದಲಾದಂತೆ ಅದಕ್ಕೆ ತಕ್ಕಂತ ಆಹಾರಗಳ ಸೇವನೆ ಆರೋಗ್ಯದ ದೃಷ್ಟಿಯಿಂದ ಅತ್ಯಗತ್ಯ. ಸದ್ಯ ಚಳಿಗಾಲ ಮೈನಡುಗಿಸುತ್ತಿದೆ. ತಣ್ಣನೆಯ ವಾತಾವರಣ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ನೆಗಡಿ, ಕೆಮ್ಮು, ಸೈನಸ್ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ವಿಂಟರ್ನಲ್ಲಿ ಯಾವೆಲ್ಲ ಹಣ್ಣು ತರಕಾರಿಗಳನ್ನು ತಿನ್ನಬೇಕು ಹೇಳ್ತೀವಿ ನೋಡಿ. ಆರೋಗ್ಯಕರ ಆಹಾರ ಶೈಲಿ ಹೇಗಿರಬೇಕು ಅಂದ್ರೆ ಕಾಲಕ್ಕೆ ತಕ್ಕಂತೆ ನಮ್ಮ ಆಹಾರ ಕ್ರಮದಲ್ಲಿ ಬದಲಾವಣೆಯಾಗಬೇಕು. ಪ್ರಕೃತಿಯನ್ನ ಗಮನಿಸಿ ನೋಡಿ. ಆಯಾ ಕಾಲಕ್ಕೆ ತಕ್ಕಂತೆ ಹಣ್ಣು ತರಕಾರಿಗಳು ಬೆಳೆಯುತ್ತವೆ. ಅವುಗಳನ್ನ ನಾವು ತಿನ್ನುವ ಆಹಾರದಲ್ಲಿ ಸೇರಿಸಿದ್ರೆ ಸಾಕು, ನಿಮಗೆ ಆ ಕಾಲಕ್ಕೆ ನಿಮ್ಮ ಆರೋಗ್ಯವನ್ನ ಕಾಪಾಡುವ ಪೋಷಕಾಂಶಗಳು ದೊರೆಯುತ್ತವೆ. ಸದ್ಯ ಚಳಿಗಾಲ ಸನ್ನಿಹಿತವಾಗಿದೆ. ಚಳಿ ತನ್ನ ಆಗಮನದ ಸೂಚನೆ ನೀಡಿದೆ. ಆ ನಿಟ್ಟಿನಲ್ಲಿ ಚಳಿಗಾಲದಲ್ಲಿ ಯಾವ ಹಣ್ಣು ಮತ್ತು ತರಕಾರಿಗಳನ್ನ ನಿಮ್ಮ ಆಹಾರದಲ್ಲಿ ಸೇರಿಸಬೇಕು, ಹಾಗೆ ಯಾಕೆ ಸೇರಿಸಬೇಕು ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ. ಚಳಿಗಾಲದಲ್ಲಿ ನೆಗಡಿ, ಕೆಮ್ಮು, ಸೈನಸ್ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ತಣ್ಣನೆಯ ವಾತಾವರಣ ನಿಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಇದನ್ನು ತಡೆಗಟ್ಟಲು ದೇಹದಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಬೇಕು. ದೇಹದಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚಿಸಲು ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ ಇರುವ ಆಹಾರಗಳನ್ನು ಸೇವಿಸಬೇಕು. ಆದ್ದರಿಂದ ಚಳಿಗಾಲದಲ್ಲಿ ಕೆಲವು ಹಣ್ಣು ತರಕಾರಿಗಳನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿ ಕಾಯಿಲೆಯನ್ನ ತಡೆಗಟ್ಟಬಹುದಾಗಿದೆ. ಬಂತಲ್ಲ ಚಳಿಗಾಲ, ಬದಲಾಗಲಿ ಆಹಾರ ಕ್ರಮ. ವಿಂಟರ್ನಲ್ಲಿ ಮಿಸ್ ಮಾಡದೆ ಈ ಹಣ್ಣು ತರಕಾರಿ ತಿನ್ನಿ. ಮೊದಲಿಗೆ ಸಿಟ್ರಸ್ ಹಣ್ಣುಗಳಾದ ಕಿತ್ತಳೆ, ನಿಂಬೆಹಣ್ಣು, ದ್ರಾಕ್ಷಿ, ಮೂಸಂಬಿ, ಕಿವಿ ಈ ಹಣ್ಣುಗಳನ್ನ ಸೇವಿಸಿ. ಇವುಗಳ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚುತ್ತದೆ. ಇನ್ನು ಚಳಿಗಾಲದಲ್ಲಿ ತ್ವಚೆ ಒಣಗುವುದು ಹಾಗೂ ಒಡೆಯುವ ಸಮಸ್ಯೆ ತಡೆಗಟ್ಟುವಲ್ಲಿಯೂ ಕೂಡ ಈ ಹಣ್ಣುಗಳು ಸಹಕಾರಿ. ಈ ಹಣ್ಣುಗಳನ್ನ ಸೇವಿಸಿದಾಗ ಇವು ದೇಹದಲ್ಲಿರುವ ಬೇಡದ ಕಲ್ಮಶಗಳನ್ನ ಹೊರಹಾಕುವುದರಿಂದ ತ್ವಚೆಯ ಕಾಂತಿ ಕೂಡ ಹೆಚ್ಚಾಗುತ್ತದೆ. ಇನ್ನು ದಾಳಿಂಬೆ. ಚಳಿಗಾಲದಲ್ಲಿ ತಿನ್ನಬೇಕಾದ ಮತ್ತೊಂದು ಹಣ್ಣೆಂದರೆ ದಾಳಿಂಬೆ. ಇದರಲ್ಲಿ ಪಾಲಿಫಿನೋಲ್ ಆಂಟಿ ಆಕ್ಸಿಡೆಂಟ್ ಹಾಗೂ ಉರಿಯೂತವನ್ನು ಕಡಿಮೆ ಮಾಡುವ ಅಂಶವಿದ್ದು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಸಹಕಾರಿ. ದಾಳಿಂಬೆಯನ್ನು ತಿನ್ನುವುದರಿಂದ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಅಧಿಕವಾಗ್ತವೆ. ಕೊಲೆಸ್ಟ್ರಾಲ್ ನಿಯಂತ್ರಿಸುವಲ್ಲಿ ತುಂಬಾ ಸಹಕಾರಿ. ದಾಳಿಂಬೆ ಚಳಿಗಾಲದಲ್ಲಿ ಕಾಡುವ ಶೀತವನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿ. ಇನ್ನು ಸೀಬೆಹಣ್ಣು ಆಪಲ್ಗಿಂತ ಕಡಿಮೆ ಏನಿಲ್ಲ. ಸೀಬೆಹಣ್ಣಿನಲ್ಲಿ ವಿಟಮಿನ್ ಎ, ಸಿ, B6, ಮ್ಯಾಂಗನೀಸ್, ಪೊಟ್ಯಾಷಿಯಂ ಹಾಗೂ ಇತರ ವಿಟಮಿನ್ಸ್ ಹಾಗೂ ಖನಿಜಾಂಶಗಳಿದ್ದು ಚಳಿಗಾಲದಲ್ಲಿ ತಿನ್ನಲೇಬೇಕಾದ ಹಣ್ಣು ಇದಾಗಿದೆ. ಕೆಲವರು ಸೀಬೆಕಾಯಿ ತಿಂದರೆ ಶೀತವಾಗತ್ತೆ ಅಂತ ಹೇಳೋದನ್ನ ಕೇಳಿರಬಹುದು. ಆದ್ರೆ ನೆಗಡಿ ಬಾರದಂತೆ ತಡೆಗಟ್ಟುವಲ್ಲಿಯೂ ಕೂಡ ಸೀಬೆಕಾಯಿ ಪರಿಣಾಮಕಾರಿ. ಇನ್ನು ಸೀತಾಫಲ ಹಣ್ಣು ಚಳಿಗಾಲದಲ್ಲಿ ದೊರೆಯುವ ಸೀಸನ್ ಹಣ್ಣಾಗಿದೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ, ಕಬ್ಬಿಣಾಂಶ, ಮೆಗ್ನೀಷಿಯಂ, ವಿಟಮಿನ್ B6 ಹೀಗೆ ಅನೇಕ ವಿಟಮಿನ್ ಹಾಗೂ ಪೋಷಕಾಂಶಗಳಿವೆ. ಈ ಹಣ್ಣುಗಳನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಸಾಮರ್ಥ್ಯ ಹೆಚ್ಚುತ್ತದೆ. ಇನ್ನು ಚಳಿಗಾಲದಲ್ಲಿ ತ್ವಚೆ ಸಮಸ್ಯೆ ಹೆಚ್ಚಾಗಿ ಕಾಡಬಹುದು. ಇದನ್ನು ತಡೆಗಟ್ಟುವಲ್ಲಿ, ತ್ವಚೆ ಆರೋಗ್ಯ ಕಾಪಾಡುವಲ್ಲಿ ಸೀತಾಫಲ ಸಹಕಾರಿಯಾಗಿದೆ. ಇನ್ನು ಬೆರ್ರಿ ಹಣ್ಣುಗಳಾದ ಸ್ಟ್ರಾಬೆರಿ, ರಾಸ್ಬೆರಿ, ಬ್ಲಾಕ್ಬೆರಿ, ನೇರಳೆ ಹಣ್ಣು, ನೆಲ್ಲಿಕಾಯಿ ಇವುಗಳಲ್ಲಿ ವಿಟಮಿನ್ ಸಿ ಹಾಗೂ ಪಾಲಿಫಿನೋಲ್ ಆಂಟಿ ಆಕ್ಸಿಡೆಂಟ್ ಅಧಿಕವಿದ್ದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಸಹಕಾರಿ. ಇನ್ನು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಅಲರ್ಜಿ ಸಮಸ್ಯೆ ಕಾಡುವುದು. ಅಲರ್ಜಿಯಿಂದಾಗಿ ಮೂಗು, ಕಣ್ಣುಗಳು ಸೋರುವುದು, ಒಣಕೆಮ್ಮು ಈ ರೀತಿಯ ಸಮಸ್ಯೆಗಳು ಕೂಡ ಉಂಟಾಗುವುದು. ದಿನ ಬೆಳಗ್ಗೆ 1 ಬೌಲ್ ಬೆರ್ರಿ ಹಣ್ಣುಗಳನ್ನು ತಿಂದು ನೋಡಿ, ನಿಮ್ಮ ಈ ಎಲ್ಲ ಅಲರ್ಜಿ ಸಮಸ್ಯೆ ದೂರವಾಗ್ತವೆ. ಇನ್ನು ಕ್ಯಾರೆಟ್. ಚಳಿಗಾಲದಲ್ಲಿ ತಪ್ಪದೆ ತಿನ್ನಬೇಕಾದ ತರಕಾರಿ ಎಂದರೆ ಕ್ಯಾರೆಟ್. ಇದನ್ನ ಹಸಿಯಾಗಿ ಸಲಾಡ್ನಲ್ಲಿ ಬಳಸಿದ್ರೆ ತುಂಬಾ ಒಳ್ಳೆಯದು. ಇನ್ನು ಮಕ್ಕಳಿಗೆ ಕೊಡೋದಾದ್ರೆ ಕ್ಯಾರೆಟ್ ಅನ್ನು ಬೇಯಿಸಿ ಕೊಡೋದು ಸೂಕ್ತ. ಇದರಲ್ಲಿ ವಿಟಮಿನ್ ಎ ಇದ್ದು ಕಣ್ಣಿನ ಆರೋಗ್ಯ ವೃದ್ಧಿಸುತ್ತೆ. ಇನ್ನು ಕ್ಯಾರೆಟ್ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರಿಂದ ಚಳಿಗಾಲದ ಆರೋಗ್ಯ ಸಮಸ್ಯೆಯಿಂದ ದೂರವಿರಬಹುದು. ಇನ್ನು ಮೂಲಂಗಿ ಅಂದ್ರೆ ಸಾಕು, ಹೆಚ್ಚಿನವರು ಮೂಗು ಮುರಿಯುತ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಅದರ ವಾಸನೆ. ಆದರೆ ರಕ್ತವನ್ನ ಶುದ್ಧೀಕರಿಸುವ ಅತ್ಯುತ್ತಮವಾದ ಆಹಾರ ಇದಾಗಿದೆ. ಇದರಲ್ಲಿ ನಾರಿನಂಶ ಅಧಿಕವಿರೋದ್ರಿಂದಾಗಿ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಕಾಮಾಲೆ ರೋಗ ಇರೋರು ಇದನ್ನ ತಿಂದ್ರೆ ಸೂಕ್ತ. ಮೂಲವ್ಯಾಧಿ ಸಮಸ್ಯೆ ಹೋಗಲಾಡಿಸುವಲ್ಲಿ ಕೂಡ ಪರಿಣಾಮಕಾರಿ. ಶೀತ, ಕೆಮ್ಮು ಬಾರದಂತೆ ತಡೆಗಟ್ಟುವಲ್ಲಿ ಕೂಡ ಈ ಮೂಲಂಗಿ ತರಕಾರಿ ಪ್ರಯೋಜನಕಾರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.